ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿನಾಯಕ್. ವೀಕ್ಷಕರೇ, ದೂರದಲ್ಲಿರುವಂತಹ ಕಡುವೈರಿಗಳನ್ನ ಬೇಕಾದ್ರೂ ಕೂಡ ನಂಬಬಹುದು, ಆದ್ರೆ ಹತ್ತಿರದಲ್ಲೇ ಇದ್ದು ಬಹಳ ಮುತ್ತಿನಂತ ಮಾತಾಡಿ ಬೆನ್ನಿಗೆ ಚೂರಿ ಹಾಕುವಂತ ಜನರನ್ನ ಮಾತ್ರ ನಂಬೋದಕ್ಕಾಗುವುದಿಲ್ಲ. ಹಾಗಾದ್ರೆ ಹಿತಶತ್ರುಗಳನ್ನ, ಇವರ ಸಮಸ್ಯೆಗಳಿಂದ ಯಾವ ರೀತಿ ಹೊರಗಡೆ ಬರಬಹುದು, ಅಥವಾ ಹಿತಶತ್ರುಗಳು ಮಾಡುವಂತಹ ಕುತಂತ್ರಗಳು ಅಥವಾ ತಂತ್ರಗಳಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರಿಗೆ ಕರೆ ಮಾಡಬಹುದು. ವೀಕ್ಷಕರೇ, ಈ ಒಂದು ತಂತ್ರಸಾರವನ್ನ ಪ್ರತಿ ಶನಿವಾರ ರಾತ್ರಿ ಸಮಯದಲ್ಲಿ ಯಾರು ಇಲ್ಲದೆ ಇರುವಂತಹ ಜಾಗಕ್ಕೆ ಹೋಗಿ ಒಂದು ಮೂರ್ತಿಯನ್ನ, ಮಣ್ಣಿನಿಂದ ಒಂದು ದೇವಿಯ ಮೂರ್ತಿಯನ್ನ ಮಾಡಬೇಕಾಗ್ತದೆ. ಆ ಒಂದು ದೇವಿಯ ಮೂರ್ತಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಬೇಕಾಗ್ತದೆ ಮತ್ತು 5 ವೀಳ್ಯದೆಲೆಯನ್ನ ತಗೊಂಡು ನಾನು ಹೇಳುವಂತಹ ಮಂತ್ರವನ್ನ ನೀವು ಆ ಒಂದು ವೀಳ್ಯದೆಲೆ ಮೇಲ್ಗಡೆ ಬರಿಬೇಕಾಗ್ತದೆ. ಆ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ, ಓಂ ರೀಂ ಚೌಡಿ ಚೌಟಾಯಿ ಶತ್ರುನಾಶಂ ಕುರು ಕುರು ಸ್ವಾಹ ಅನ್ನೋ ಈ ಮಂತ್ರವನ್ನ ಆ ಒಂದು ವೀಳ್ಯದೆಲೆ, 5 ವೀಳ್ಯದೆಲೆ ಮೇಲ್ಗಡೆ ಬರೆದು ವೀಳ್ಯದೆಲೆಗಳನ್ನ ದೇವಿಯ ಮೂರ್ತಿಯ ಮುಂದೆ ಇಟ್ಟು ಒಂದು ಕರ್ಪೂರವನ್ನ ಬೆಳಗಿ ಆ ಒಂದು ಕರ್ಪೂರದ ಮೇಲ್ಗಡೆನೆ ಒಂದು ತೆಂಗಿನಕಾಯಿಯನ್ನ ಒಡೆದು ನಾವು ಹಿಂದ್ಗಡೆ ಬರಬೇಕಾಗ್ತದೆ. ಮತ್ತು ಬಹಳ ವಿಶೇಷವಾಗಿ ನೀವು ಬರಿತಾ ಇರುವಂತ ಆ ಒಂದು ವೀಳ್ಯದೆಲೆ ಮುಂದ್ಗಡೆ ಮಂತ್ರವನ್ನ ಬರಿಬೇಕಾಗ್ತದೆ. ಹಿಂದ್ಗಡೆ ಯಾರು ಹಿತಶತ್ರುಗಳು ಇರ್ತಾರೆ ಅಥವಾ ಯಾರನ್ನ ಕಂಡ್ರೆ ಅವರಿಗೆ ಆಗೋದಿಲ್ಲ, ಅಥವಾ ಯಾರು ನಿಮ್ಮ ಪಕ್ಕದಲ್ಲೇ ಇದ್ದು ನಿಮಗೆ ಒಂದು ಶತ್ರುತ್ವವನ್ನು ಬಯಸ್ತಾ ಇದ್ದಾರೆ, ನಿಮ್ಮ ಒಂದು ನಾಶವನ್ನು ಬಯಸ್ತಾ ಇದ್ದಾರೆ, ಅವರ ಹೆಸರುಗಳನ್ನ ಬರೆದು ಒಂದು ತೆಂಗಿನಕಾಯಿ ಅದರ ಮೇಲ್ಗಡೆ ಒಡೆದು ಹಿಂದೆ ತಿರುಗದೆ ನೀವು ಮನೆಗೆ ಬರಬೇಕಾಗ್ತದೆ. ಈ ರೀತಿ ಮಾಡಿ ಈ ಒಂದು ತಂತ್ರಸಾರಗಳನ್ನ ಮಾಡಿ ಹೊರಗಡೆ ಬಂದಿದ್ದೆ ಅಂತ ಆದ್ರೆ ನಿಮ್ಮ ಹಿತಶತ್ರುಗಳು ನಿಮ್ಮಿಂದ ತಾನಾಗಿಯೇ ದೂರ ಹೋಗ್ತಾರೆ ಮತ್ತು ಅವರು ಮಾಡಿರುವಂತ ಯಾವುದೇ ಕುತಂತ್ರ ಆಗಿರ್ಬೋದು, ಯಾವುದೇ ಪಿತೂರಿ ಆಗಿರ್ಬೋದು, ಇದರಿಂದ ನೀವು ಹೊರಗಡೆ ಬರಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರಿಗೆ ಕರೆ ಮಾಡಬಹುದು. ನಮಸ್ಕಾರ.